ನಮಸ್ತೆ ಬಂಧುಗಳೇ, ಜ್ಞಾನ ಸಿಂಧು ಚಾನಲ್ಗೆ ಸ್ವಾಗತ ಸುಸ್ವಾಗತ. ಬಂಧುಗಳೇ, ಆಚಾರ್ಯ ಚಾಣಕ್ಯರು ನಮ್ಮ ದೇಶದಲ್ಲಿರುವ ಪ್ರಮುಖ ವಿದ್ವಾಂಸರುಗಳಲ್ಲಿ ಒಬ್ಬರು. ಅಂದು ಅವರು ನೀಡಿದ ನೀತಿಗಳು ಇಂದಿಗೂ ನಮಗೆ ಜೀವನ ಪಾಠವಾಗಿ ಬಿಟ್ಟಿದೆ. ಇಂದಿಗೂ ಜನರು ಅವುಗಳನ್ನು ತಮ್ಮ ಜೀವನದಲ್ಲಿ ಅನುಸರಿಸಿಕೊಂಡು ಬರುತ್ತಲೇ ಇದ್ದಾರೆ. ಚಾಣಕ್ಯರ ನೀತಿಗಳನ್ನು ನಾವು ಅನುಸರಿಸುವ ಮೂಲಕ ಅಥವಾ ಅವುಗಳನ್ನು ನಮ್ಮ ಜೀವನದಲ್ಲಿ ತಂದುಕೊಳ್ಳುವ ಮೂಲಕ ಅದೆಷ್ಟೋ ಸಮಸ್ಯೆಗಳಿಂದ ಮುಕ್ತಿಯನ್ನು ಹೊಂದಬಹುದು. ಅದರಲ್ಲೂ ಚಾಣಕ್ಯರು ನೀಡಿದ ಈ ಮಾತು ನಮಗೆ ತುಂಬಾನೇ ಉಪಯುಕ್ತ. ಆಚಾರ್ಯ ಚಾಣಕ್ಯರು ತಮ್ಮ ಒಂದು ನೀತಿಯಲ್ಲಿ ಯಾವ ವ್ಯಕ್ತಿ ಈ 3 ಕೆಲಸವನ್ನು ಎಷ್ಟು ಹೆಚ್ಚು ಮಾಡುತ್ತಾನೋ ಅಷ್ಟು ತೃಪ್ತಿ ಸಿಗುತ್ತದೆ ಎಂದು ಹೇಳಿದ್ದಾರೆ. ಆ 3 ಕೆಲಸಗಳ ಕುರಿತು ನಾವಿಲ್ಲಿ ತಿಳಿದುಕೊಳ್ಳೋಣ. 1. ಓದು. ಎಷ್ಟೇ ಓದಿದರೂ ನಮಗೆ ತೃಪ್ತಿ ಎಂಬುದು ಸಿಗುವುದಿಲ್ಲ. ಓದಬೇಕೆಂಬ ಛಲ, ಹವ್ಯಾಸ ಇಟ್ಟುಕೊಂಡವರಲ್ಲಿ ಈ ಭಾವನೆ ತುಂಬಾನೇ ಹೆಚ್ಚಾಗಿರುತ್ತದೆ. ಎಷ್ಟೇ ಪದವಿಯನ್ನು ಪಡೆದುಕೊಂಡಿದ್ದರೂ ಓದುವುದನ್ನು ಬಿಡಬಾರದು. ಎಷ್ಟು ಓದುತ್ತೀವೋ ಅಷ್ಟು ನಮಗೆ ಆತ್ಮತೃಪ್ತಿಯನ್ನು ನೀಡುತ್ತದೆ. ಮನಸ್ಸು ತೃಪ್ತಿಯ ಭಾವನೆಯನ್ನು ಅನುಭವಿಸುತ್ತದೆ. ಓದಿದಷ್ಟು ಜ್ಞಾನ ಬೆಳೆಯುತ್ತಲೇ ಇರುತ್ತದೆ. ಒಂದು ವಿಷಯವನ್ನು ಓದುವುದರಿಂದ ನಮಗೆ ಲಾಭವಿರುತ್ತದೆಯೇ ಹೊರತು ಅದರಿಂದ ಯಾವುದೇ ರೀತಿಯಾದ ನಷ್ಟವೆನ್ನುವುದು ನಮಗೆ ಇರುವುದಿಲ್ಲ. ಈ ಕಾರಣಕ್ಕಾಗಿ ಆಚಾರ್ಯ ಚಾಣಕ್ಯರು ನಮಗೆ ಹೆಚ್ಚು ಹೆಚ್ಚು ಓದಲು ಪ್ರೋತ್ಸಾಹಿಸುತ್ತಾರೆ. ಜ್ಞಾನವನ್ನು ಪಡೆದುಕೊಳ್ಳಲು ಪ್ರೇರೇಪಿಸುತ್ತಾರೆ. 2. ದಾನ ಮಾಡಿ. ದಾನ ಮಾಡುವುದರಿಂದ ಪುಣ್ಯ ಪ್ರಾಪ್ತವಾಗುವುದು, ಪಾಪಗಳು ಕಳೆಯುವುದು ಮಾತ್ರವಲ್ಲ, ಅದು ನಮ್ಮ ಆತ್ಮವನ್ನು ತೃಪ್ತಗೊಳಿಸುತ್ತದೆ. ಬೇಕಾದರೆ ನೀವೇ ಪರಿಶೀಲಿಸಬಹುದು. ಒಮ್ಮೆ ಯಾವುದೋ ಒಂದು ಕೈಲಾಗದ ವ್ಯಕ್ತಿಗೆ ಅಥವಾ ನಿರ್ಗತಿಕನಿಗೆ ನಿಮ್ಮ ಕೈಲಾದಷ್ಟು ದಾನವನ್ನು ಮಾಡಿ. ಇದು ನಿಮ್ಮ ಮನಸ್ಸಿಗೆ ಅಪಾರವಾದ ತೃಪ್ತಿಯನ್ನು ನೀಡುತ್ತದೆ. ಇಂತಹ ತೃಪ್ತಿಯ ಭಾವನೆಯು ನಿಮಗೆ ಮತ್ತಷ್ಟು ವಸ್ತುಗಳನ್ನು ದಾನ ಮಾಡುವಂತಹ ಮನಸ್ಸನ್ನು ಕರುಣಿಸುತ್ತದೆ. ನೀವು ದಾನ ಮಾಡಬೇಕೆಂದುಕೊಂಡಿದ್ದರೆ ಬಡವರಿಗೆ, ನಿರ್ಗತಿಕರಿಗೆ ಹಾಗೂ ಕೈಲಾಗದವರಿಗೆ ಮಾತ್ರ ದಾನ ಮಾಡಿ ಎಂದು ಚಾಣಕ್ಯರು ವಿವರಿಸಿದ್ದಾರೆ. 3. ಮಂತ್ರ ಪಠಣ. ಮಂತ್ರವನ್ನು ಪಠಿಸುವುದರಿಂದ ಮನಸ್ಸು ನಿರಾಳವಾಗುತ್ತದೆ. ಮನಸ್ಸಿನಲ್ಲಿನ ಎಲ್ಲಾ ಬಾಧೆಗಳು ಒಂದು ಕ್ಷಣ ನಿರಾಳವಾಗುತ್ತದೆ. ಮಂತ್ರವನ್ನು 1 ಬಾರಿ ಪಠಿಸಿ ಸುಮ್ಮನಾದರೆ ಅದರಿಂದ ನಿಮಗೆ ಅಷ್ಟೊಂದು ಹಾಯಾದ ಭಾವನೆ ಉಂಟಾಗುವುದಿಲ್ಲ. ಮನಸ್ಸು ನಿರಾಳವಾಗಬೇಕಾದರೆ ಹೆಚ್ಚು ಹೆಚ್ಚು ಮಂತ್ರಗಳನ್ನು ಪಠಿಸಬೇಕು. ಧ್ಯಾನ ಭಂಗಿಯಲ್ಲಿ ಕುಳಿತು ಮಂತ್ರವನ್ನು ಪಠಿಸಬೇಕು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ. ಮಂತ್ರದಿಂದ ಸಾಧಿಸಿಕೊಂಡ ಶಕ್ತಿಯು ನಿಮ್ಮಲ್ಲಿ ಹಾಗೆ ಉಳಿಯುವಷ್ಟು ಮಂತ್ರವನ್ನು ಪಠಿಸಬೇಕು. ಆಚಾರ್ಯ ಚಾಣಕ್ಯರು ತಮ್ಮ ನೀತಿಯಲ್ಲಿ ಈ 3 ಕೆಲಸಗಳನ್ನು ಮಾಡಿದಷ್ಟು ನಿಮಗೆ ತೃಪ್ತಿ ಸಿಗುತ್ತದೆ ಎಂದು ಹೇಳಿದ್ದಾರೆ. ಇವುಗಳನ್ನು ನೀವು ನಿಯಮಿತವಾಗಿ ಮಾಡುವುದರಿಂದ ನಿಮ್ಮ ದೇಹ ಮತ್ತು ಮನಸ್ಸು ಕೂಡ ಹಗುರವಾಗುತ್ತದೆ. ಇನ್ನಿತರ ಹೆಚ್ಚಿನ ವಿಡಿಯೋಗಳಿಗಾಗಿ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ.